ರಕ್ಷಿತ್ ರಿಷಬ್ ಅವರು ರಾಜ್ಬಿ ಶೆಟ್ಟಿ ಅವರು ಮಾತಾಡ್ತಾ ಇಲ್ವಂತೆ. ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಒಳ ಜಗಳ ಆಗಿದೆಯಂತೆ, ಕ್ಲಾಶಸ್ಗಳಾಗಿದೆಯಂತೆ. ಕಾಂತಾರ ಸಿನಿಮಾ ಬಂತು, ಚಾಪ್ಟರ್ 1 ಬಂತು. ಆ ಟೈಮಲ್ಲೂ ಕೂಡ ರಕ್ಷಿತ್ ಶೆಟ್ಟಿ ಅವರು ಒಂದೇ ಒಂದು ವಿಶ್ ಕೂಡ ಮಾಡಿಲ್ಲ. ಸೊ ಆ ಗಾಸಿಪ್ಗೆ ಇವಾಗ ಎಲ್ಲದಕ್ಕೂ ಕೂಡ ಟಕ್ಕರ್ ಕೊಟ್ಟಂಗೆ ಆಗಿದೆ ರಿಷಬ್ ಶೆಟ್ಟಿ ಅವರ ಈ ಒಂದು ಪೋಸ್ಟ್. ಕಾಂತಾರ ಸಕ್ಸಸ್ ನಂತರ ತುಂಬಾ ಟಾಕ್ಸ್ ಆಯ್ತು. ಸಿನಿಮಾ ಸಕ್ಸಸ್ನ ಸಹಿಸ್ಕೊಳ್ಳೋಕ್ಕಾಗ್ದಲೇ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಎಲ್ಲೂ ಕೂಡ ರಕ್ಷಿತ್ ಶೆಟ್ಟಿ ಅವರಾಗಿರಲಿ ಅಥವಾ ರಿಷಬ್ ಶೆಟ್ಟಿ ಅವರಾಗಿರಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಮಾತಾಡೋದೇ ಇಲ್ಲ. ದೆನ್ ರಶ್ಮಿಕಾ ಮಂದಣ್ಣ ಅವ್ರ ಮದುವೆ ಆಗುತ್ತೆ. ಸೊ ಅಲ್ಲೂ ಕೂಡ ಅವರಿಗೊಂದು ಪ್ರಶ್ನೆ ಕೇಳ್ತಾರೆ ರಿಷಬ್ ಶೆಟ್ಟಿ ಅವರಿಗೆ, ರಶ್ಮಿಕಾ ಮಂದಣ್ಣ ಮದುವೆದು. ಸೊ ಅವ್ರು ಅಲ್ಲೂ ಕೂಡ ಏನು ರಿಯಾಕ್ಟ್ ಮಾಡೋದೇ ಇಲ್ಲ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಇಂದ್ರಾಜ್. ಇವತ್ತು ರಕ್ಷಿತ್ ಶೆಟ್ಟಿ ಅವ್ರಿಗೆ ಬರ್ತ್ಡೇ ಸಂಭ್ರಮ, ಜೊತೆಗೆ ಮತ್ತೊಂದು ಗುಡ್ ನ್ಯೂಸ್ ಅನ್ನ ರಿಷಬ್ ಶೆಟ್ಟಿ ಅವರು ಕೊಟ್ಟಿದ್ದಾರೆ. ಸೊ ನೀವೆಲ್ಲರೂ ಕೂಡ ನೋಡಿರ್ತೀರ ರಿಷಬ್ ಶೆಟ್ಟಿ ಅವರ ಒಂದು ಸೋಷಿಯಲ್ ಮೀಡಿಯಾ ಸ್ಟೋರಿ, ಸ್ಟೇಟಸ್ ಏನಾದರೂ ಅದರಲ್ಲಿ ಅವರು ಹಾಕಿದ್ದಾರೆ. ಅವರ ಫೋಟೋ ಹಾಕಿ ಇಬ್ಬರು ರಕ್ಷಿತ್ ಶೆಟ್ಟಿ ಅವರು ಜೊತೆಗೆ ರಿಷಬ್ ಅವರು ಒಟ್ಟಿಗಿರುವಂತಹ ಫೋಟೋವನ್ನು ಹಾಕಿ ಸೊ ಅಲ್ಲಿ ವಿಶ್ ಮಾಡಿದ್ದಾರೆ. ಜೊತೆಗೆ ಕ್ಯಾಪ್ಷನ್ ಕೂಡ ಬರೆದಿರುವಂಥದ್ದು, ಸದ್ಯದಲ್ಲೇ ರಕ್ಷಿತ್ ಕಂಬ್ಯಾಕ್ ಮಾಡ್ತಾ ಇದ್ದಾರೆ, ರೀಸೆಂಟಾಗಿ ನಾನು ಹೋಗಿ ಅವ್ರ ಜೊತೆಗೆ ಮಾತಾಡ್ಕೊಂಡು ಬಂದಿದ್ದೀನಿ ಅಂತ. ಇದೆಲ್ಲದರ ನಡುವೆ ಕಳೆದ 2 ವರ್ಷದಿಂದ ರಿಷಬ್ ಹಾಗೆ ರಕ್ಷಿತ್ ಶೆಟ್ಟಿ ಅವರು ಜೊತೆಗೆ ರಾಜ್ಬಿ ಶೆಟ್ಟಿ ಅವರು ನಮ್ಮ ಸ್ಯಾಂಡಲ್ವುಡ್ನ RRR ಅಂತಾನೆ ಖ್ಯಾತಿಯನ್ನ ಪಟ್ಕೊಂಡಿರುವಂಥವ್ರು ಇವರು. ಸೊ ಇವರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಓಡಾಡ್ತಾ ಇತ್ತು, ಅಂದರೆ ಗಾಸಿಪ್ಸ್ಗಳಾಗಿರ್ಬೋದು. ಲೈಕ್ ರಕ್ಷಿತ್ ರಿಷಬ್ ಅವರು ರಾಜ್ಬಿ ಶೆಟ್ಟಿ ಅವರು ಮಾತಾಡ್ತಾ ಇಲ್ವಂತೆ. ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಒಳ ಜಗಳ ಆಗಿದೆಯಂತೆ, ಕ್ಲಾಶಸ್ಗಳಾಗಿದೆಯಂತೆ. ಆಲ್ಮೋಸ್ಟ್ ಅಭಿಮಾನಿಗಳೆಲ್ಲ ಈ ಮೂರನ್ನು ಕೂಡ ಒಟ್ಟಿಗೆ ನೋಡಲಿಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಬಟ್ ಅದು ಸಾಧ್ಯ ಆಗ್ತಾ ಇಲ್ಲ. ಸೊ ಕಾಂತಾರ ಸಿನಿಮಾ ಬಂತು, ಚಾಪ್ಟರ್ 1 ಬಂತು. ಆ ಟೈಮಲ್ಲೂ ಕೂಡ ರಕ್ಷಿತ್ ಶೆಟ್ಟಿ ಅವರು ಒಂದೇ ಒಂದು ವಿಶ್ ಕೂಡ ಮಾಡಿಲ್ಲ. ಯಾಕೆ ಮಾಡಿಲ್ಲ, ಇವ್ರೇನಾದರೂ ಜಗಳ ಮಾಡ್ಕೊಂಡಿದ್ದಾರಾ ಅನ್ನೋ ರೀತಿಯಲ್ಲೂ ಕೂಡ ಒಂದಷ್ಟು ಮಾತುಗಳು ಕೇಳಿ ಬಂದಿತ್ತು. ಜೊತೆಗೆ ಶಬಾಷ್ ಬಡ್ಡಿ ಮಗನೇ ಸಿನಿಮಾ ಪ್ರಮೋಷನ್ ಟೈಮಲ್ಲಿ ನಾವೇ ಖುದ್ದು ಪ್ರಮೋದ್ ಶೆಟ್ಟಿ ಅವ್ರ ಹತ್ರ ಈ ಒಂದು ವಿಚಾರದ ಬಗ್ಗೆ ಕೇಳಿದಾಗ, ಅಂದರೆ ರಕ್ಷಿತ್ ಶೆಟ್ಟಿ ಅವರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಸಾರ್ವಜನಿಕವಾಗಿ. ಪ್ರೆಸ್ ಮೀಟ್ ಆಗಿರಬಹುದು, ಸಿನಿಮಾ ಅಪ್ಡೇಟ್ ಆಗಿರ್ಬೋದು, ಏನು ಕೊಡ್ತಾ ಇಲ್ಲ, ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಅವ್ರು ಹೇಳಿದರು, ಓಪನ್ ಆಗಿ ಅವ್ರು ಹೇಳಿದರು, ಅಮೇರಿಕಾದಲ್ಲಿ ಅವರು ಕಥೆನ ಬರಿತಾ ಇದ್ದಾರೆ. ಸೊ ಸದ್ಯದಲ್ಲೇ ಅವರು ಗುಡ್ ನ್ಯೂಸ್ ಕೊಡ್ತಾರೆ ಅಂತ. ಸೊ ಒಂದು 2-3 ವರ್ಷಗಳ ನಂತರ ಮತ್ತೊಮ್ಮೆ ರಕ್ಷಿತ್ ಶೆಟ್ಟಿ ಅವರು ಕಂಬ್ಯಾಕ್ ಆಗ್ತಾ ಇದ್ದಾರೆ. ಇನ್ನೇನು ಸದ್ಯದಲ್ಲೇ ಒಂದಷ್ಟು ಅಪ್ಡೇಟ್ಸನ್ನು ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾರೆ. ಬಟ್ ಈಗಿರುವಂತಹ ಪ್ರಶ್ನೆ ಏನಪ್ಪ ಅಂತಂದರೆ, ಮತ್ತೆ ಒಂದಷ್ಟು ವಿರೋಧಿಗಳಿಗೆ ಇವರಿಬ್ಬರು ಒಂದಾಗಿ ಅಂತಲೇ ಅವರಿಬ್ಬರು ಜಗಳನೇ ಆಡಿಲ್ಲ, ಇವರೇನು ಒಂದಷ್ಟು ಗಾಸಿಪ್ಸ್ ಮಾಡಿದ್ರು. ಸೊ ಆ ಗಾಸಿಪ್ಗೆ ಇವಾಗ ಎಲ್ಲದಕ್ಕೂ ಕೂಡ ಟಕ್ಕರ್ ಕೊಟ್ಟಂಗೆ ಆಗಿದೆ ರಿಷಬ್ ಶೆಟ್ಟಿ ಅವರ ಈ ಒಂದು ಪೋಸ್ಟು. ಸೊ ಅವರು ಬರ್ತ್ಕೊಂಡಿರುವಂತಹ ಕ್ಯಾಪ್ಷನಲ್ಲೂ ಕೂಡ ಅವರು ಹೇಳಿದ್ದಾರೆ, ನಾನು ಸಾಕಷ್ಟು ಮುಖಗಳನ್ನ ನೋಡ್ಬಿಟ್ಟಿದ್ದೀನಿ, ಆದರೆ ನೀನು ನನ್ನ ಜೊತೆ ಯಾವಾಗಲೂ ಪರ್ಮನೆಂಟ್ ಆಗಿ ಉಳ್ಕೊಂಡಂತಹ ಸ್ನೇಹಿತ ಆಗಿದೆಯಾ ಅಂತ ಕೂಡ ಅಲ್ಲಿ ಕ್ಯಾಪ್ಷನಲ್ಲಿ ಬರ್ಕೊಂಡಿದ್ದಾರೆ. ಅದೂ ಅಲ್ಲದೆ ರಿಷಬ್ ಶೆಟ್ಟಿ ಅವರ ವೈಫ್ ಪ್ರಗತಿ ಅವರಿಗೂ ಕೂಡ ರಕ್ಷಿತ್ ಶೆಟ್ಟಿ ಅವರಂದರೆ ತುಂಬ ಇಷ್ಟಪಡ್ತಾರೆ, ಅಣ್ಣ ಅಣ್ಣ ಅಂತ. ಅವರು ಪ್ರೀತಿಯಿಂದ ಅವ್ರನ್ನ ಚಿಂಟು ಅಣ್ಣ ಅಂತ ಕರೀತಾರೆ. ಅವರು ಕೂಡ ವಿಶ್ ಮಾಡಿದ್ದಾರೆ. ಸೊ ಸಾಕಷ್ಟು ಕಡೆಗಳಲ್ಲಿಯೂ ಕೂಡ ಇವರು 4 ಜನ ಕೂಡ ಒಟ್ಟಿಗೆ ಕಾಣಿಸ್ಕೊಂಡಿದ್ರು. RRR ಅಂತಲೇ ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ. ಅಂದರೆ ರಿಷಬ್ ಶೆಟ್ಟಿ ಅವರ ಒಂದು ಸ್ಟ್ರಗಲಿಂಗ್ ಪೀರಿಯಡಲ್ಲಿ ರಕ್ಷಿತ್ ಶೆಟ್ಟಿ ಅವರು ರಿಷಬ್ ಅವರ ಜೊತೆಗಿರ್ತಾರೆ. ರಕ್ಷಿತ್ ಅವರ ಸ್ಟ್ರಗಲಿಂಗ್ ಪೀರಿಯಡಲ್ಲಿ ಈ ಹೋಲ್ ಫ್ಯಾಮಿಲಿ ಏನಿದೆ, ರಿಷಬ್ ಶೆಟ್ಟಿ ಅವರ ಫ್ಯಾಮಿಲಿ ಈ ರಕ್ಷಿತ್ ಶೆಟ್ಟಿ ಅವ್ರ ಜೊತೆಗೆ ಇರ್ತಾರೆ. ಸೊ ಹೀಗಾಗಿ ಇವರ ಸ್ನೇಹ ಶಾಶ್ವತವಾಗಿ ಉಳ್ಕೊಳ್ಳಿಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು. ಜೊತೆಗೆ ಕಾಂತಾರ ಸಕ್ಸಸ್ ಏನಾಯಿತು ರಿಷಬ್ ಶೆಟ್ಟಿ ಅವರಿಗೆ, ಕಾಂತಾರ ಸಕ್ಸಸ್ ನಂತರ ತುಂಬ ಟಾಕ್ಸ್ ಆಯಿತು. ಸಿನಿಮಾ ಸಕ್ಸಸ್ನ ಸಹಿಸ್ಕೊಳ್ಳೋಕ್ಕಾಗ್ದಲೇ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ, ಒಳ ಜಗಳ ಆಗಿದೆ, ಕ್ಲಾಶಸ್ ಆಗಿದೆ, ಅವ್ರಿಗೆ ಯಾವತ್ತೂ ಒಂದಾಗೋದೇ ಇಲ್ವಂತೆ, ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಜಗಳ ಮಾಡ್ಕೊಂಡಿದ್ದಾರಂತೆ ಅನ್ನೋ ರೀತಿಯಲ್ಲೂ ಕೂಡ ಇದೇ ಪ್ರಶ್ನೆಯನ್ನು ಸೂಫ್ರಮ್ ಸೋ ಹಿಟ್ ಆದ ನಂತರದಲ್ಲಿ ರಾಜ್ಬಿ ಶೆಟ್ಟಿ ಅವ್ರಿಗೂ ಕೂಡ ಒಂದಷ್ಟು ಜನ ಕೇಳ್ತಾರೆ, ಯಾಕೆ ಒಳ ಜಗಳ ಏನಾದರೂ ಆಗಿದೆಯಾ ಅಂತ. ಅವರು ಕೂಡ ಓಪನ್ ಆಗಿ ಆನ್ಸರ್ ಮಾಡ್ತಾರೆ, ನಾವು ಎಲ್ಲರೂ ಚೆನ್ನಾಗಿದ್ದೀವಿ ಅಂತ. ಅದಾದ ನಂತರದಲ್ಲಿ ರೀಸೆಂಟಾಗಿ ಪ್ರಮೋದ್ ಶೆಟ್ಟಿ ಅವರನ್ನು ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಕೇಳಲಾಗುತ್ತೆ, ಏನಾದರೂ ಜಗಳ ಮಾಡ್ಕೊಂಡಿದ್ದಾರಾ, ಏನು ವಿಷಯ, ಏನು, ಯಾಕೆ ಮೂವರು ಕೂಡ ಒಟ್ಟಿಗೆ ಕಾಣಿಸ್ಕೊಳ್ತಾ ಇಲ್ಲ. ಅದರಲ್ಲೂ ಕೂಡ ರಿಷಬ್ ಶೆಟ್ಟಿ ಅವರು ರಕ್ಷಿತ್ ಶೆಟ್ಟಿಯಾಗಿ ಒಟ್ಟಿಗೆ ಕಾಣಿಸ್ಕೊಳ್ತಾ ಇಲ್ಲ. ಸೊ ಈ ರೀತಿಯಾಗೂ ಕೂಡ ಒಂದಷ್ಟು ಮಾತುಗಳು ಬರುತ್ತೆ. ಅಲ್ಲವರು ಓಪನ್ ಆಗಿ ಅಲ್ಲೂ ಹೇಳ್ತಾರೆ, ಜಗಳ ಏನೂ ಆಗಿಲ್ಲ, ನಾವೆಲ್ಲರೂ ಕೂಡ ಚೆನ್ನಾಗೇ ಇದ್ದೀವಿ, ಚೆನ್ನಾಗಿರ್ತೀವಿ ಅಂತ. ಆ ನಂತರದಲ್ಲಿ ರಿಷಬ್ ಶೆಟ್ಟಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಒಂದಷ್ಟು ಜನರನ್ನು ಅನ್ಫಾಲೋ ಮಾಡ್ತಾರೆ. ಆಗಲೂ ಕೂಡ ದೊಡ್ಡ ಮಟ್ಟದಲ್ಲಿಯೂ ಸುದ್ದಿ ಆಗುತ್ತೆ, ಯಾಕೆ ಅನ್ಫಾಲೋ ಮಾಡಿದ್ರು, ಏನು ಕಾರಣ ಆಗಿರಬಹುದು, ಇವರು ಮತ್ತೆ ಒಂದಾಗೋದೇ ಇಲ್ವಾ ಅನ್ನೋ ರೀತಿಯಲ್ಲೂ ಕೂಡ ಒಂದಷ್ಟು ಮಾತುಗಳು ಕೂಡ ಬರುತ್ತೆ. ಬಟ್ ಎಲ್ಲೂ ಕೂಡ ರಕ್ಷಿತ್ ಶೆಟ್ಟಿ ಅವರಾಗಿರಲಿ ಅಥವಾ ರಿಷಬ್ ಶೆಟ್ಟಿ ಅವರಾಗಿರಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಮಾತಾಡೋದೇ ಇಲ್ಲ.
ದೆನ್ ರಕ್ಷಿತ್ ಶೆಟ್ಟಿ ಅವರು ಆಗಾಗ ಒಂದಷ್ಟು ಪೂಜೆ, ದೈವಾರಾಧನೆ ಇಂತಹ ಕಾರ್ಯಕ್ರಮದಲ್ಲಿ ಆಗಾಗ ಕಾಣಿಸ್ಕೊಳ್ತಾ ಇದ್ರು. ಬಟ್ ಅವ್ರು ಯಾವುದಕ್ಕೂ ಕೂಡ ರಿಯಾಕ್ಟೇ ಮಾಡಿಲ್ಲ. ದೆನ್ ರಶ್ಮಿಕಾ ಮಂದಣ್ಣ ಅವ್ರ ಮದುವೆ ಆಗುತ್ತೆ. ಸೊ ಅಲ್ಲೂ ಕೂಡ ಅವ್ರಿಗೊಂದು ಪ್ರಶ್ನೆ ಕೇಳ್ತಾರೆ ರಿಷಬ್ ಶೆಟ್ಟಿ ಅವರಿಗೆ, ರಶ್ಮಿಕಾ ಮಂದಣ್ಣ ಮದುವೆದು. ಸೊ ಅವ್ರು ಅಲ್ಲೂ ಕೂಡ ಏನು ರಿಯಾಕ್ಟ್ ಮಾಡೋದೇ ಇಲ್ಲ. ಸೊ ಇದೆಲ್ಲದರ ನಡುವೆ ರಕ್ಷಿತ್ ಹಾಗೆ ರಿಷಬ್ ಇಬ್ರು ಕೂಡ ಚೆನ್ನಾಗೇ ಇಲ್ಲ. ಅವ್ರ ನಡುವೆ ಜಗಳ ಆಗಿದೆ, ಗಲಾಟೆ ಆಗಿದೆ, ಸಿನಿಮಾ ಅಂತೆ, ಕಾಂತಾರ ಸಕ್ಸಸ್ ಇಂದ ರಕ್ಷಿತ್ ಶೆಟ್ಟಿ ಅವರಿಗೆ ಸಹಿಸ್ಕೊಳ್ಳೋಕ್ಕೆ ಆಗ್ಲಿಲ್ವಂತೆ. ಈ ರೀತಿ ಒಂದಷ್ಟು ಗಾಸಿಪ್ಸ್ಗಳು ಎವ್ರಿ ಡೇ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಇದು ಅವ್ರ ಕಿವಿಗಳಿಗೂ ಕೂಡ ಬಿದ್ದಿರುತ್ತೆ. ಅದಕ್ಕೆಲ್ಲದಕ್ಕೂ ಕೂಡ ಇವಾಗ ಒಂದು ಫೋಟೋ ಮೂಲಕ ರಿಷಬ್ ಶೆಟ್ಟಿ ಅವರು ಟಕ್ಕರ್ ಕೊಟ್ಟಿದ್ದಾರೆ ವಿರೋಧಿಗಳಿಗೆ. ಆ ಒಂದು ಫೋಟೋ ಮೂಲಕನೇ ಅವರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಇಬ್ರು ಜೊತೆಗಿರುವಂತಹ ಒಂದು ಫೋಟೋವನ್ನ ಹಾಕಿ ಅಲ್ಲಿ ಆನ್ಸರ್ ಮಾಡಿದ್ದಾರೆ. ಸೊ ಅವರಿಬ್ಬರ ಬಾಂಡಿಂಗ್ ಬಗ್ಗೆ ಹೇಳೋದೇ ಇಲ್ಲ. ಕಿರಿಕ್ ಪಾರ್ಟಿಯಿಂದಲೂ ಕೂಡ ಇಬ್ರು ಒಟ್ಟಿಗೆ ಬಂದಂಥವ್ರು. ಸೊ ಅವರು ಕೊಡುವಂತಹ ಸಿನಿಮಾ ಆಗಿರಬಹುದು, ಆ ಫ್ರೆಶ್ ಕಂಟೆಂಟ್ ಆಗಿರಬಹುದು, ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇತ್ತು. ಸೊ ಈಗೇನು ಕಾಂತಾರ ಚಾಪ್ಟರ್ ಬಂದ ರೀತಿಯಲ್ಲಿ ಕಂಟೆಂಟ್ ಕೊಡ್ತಾ ಇದ್ರು. ಸೊ ಅವ್ರು ಅವಾಗಿಂದನೂ ಒಂದು ರೀತಿಯಲ್ಲಿ ಎಲ್ಲರನ್ನೂ ಕೂಡ ನಗಿಸ್ಕೊಂಡು ಬಂದಂಥವರೇ ಆಗಿತ್ತು. ಆ ಟೀಮ್ನ ಒಂದು ಸಿನಿಮಾ ಬರ್ತಿದೆ ಅಂದರೆ ನಮ್ಗೆಲ್ರಿಗೂ ಒಂದು ಎಕ್ಸೈಟ್ಮೆಂಟ್, ಏನು ಹೊಸತನ ಇರುತ್ತೆ ಅನ್ನೋ ರೀತಿಯಲ್ಲಿ. ಜೊತೆಗೆ ಅವ್ರು ಯಾರನ್ನ ಕರ್ಕೊಂಡ್ಬರ್ತಾರೆ ಅಂದರೆ ಇಂಟ್ರಡ್ಯೂಸ್ ಮಾಡ್ತಾರೆ, ಅವರೆಲ್ಲರೂ ಕೂಡ ಇವಾಗ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡ್ಕೊಂಡಿದ್ದಾರೆ. ನಿಮಗೆ ಗೊತ್ತಿದೆ, ಫಾರ್ ಎಕ್ಸಾಂಪಲ್ ರಶ್ಮಿಕಾ ಮಂದಣ್ಣ ಆಗಿರಬಹುದು, ರುಕ್ಮಿಣಿ ವಸಂತ ಆಗಿರಬಹುದು. ಸೊ ಹೀಗೆ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಂದರೆ ಎಲ್ಲರೂ ಕೂಡ ಬ್ಯುಸಿನೇ ಇರ್ತಾರೆ ಆ ರೀತಿ. ಸೊ ಇವಾಗ ಇವರು ತಮ್ಮ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಈ ಬ್ಯುಸಿಯ ನಡುವೆನೂ ಕೂಡ ತಮ್ಮ ಸ್ನೇಹಿತರನ್ನ ಮೀಟ್ ಮಾಡಿ, ವಿಶ್ ಮಾಡಿ, ಸಿನಿಮಾ ಅಪ್ಡೇಟ್ಸ್ಗಳನ್ನೆಲ್ಲ ತಿಳ್ಕೊಂಡು, ಅಂದರೆ ಇವಾಗ ರಿಚರ್ಡ್ ಆಂಟೋನಿ ಬರ್ತಾ ಇದೆ ರಕ್ಷಿತ್ ಶೆಟ್ಟಿ ಅವ್ರದ್ದು. ಸೊ ಆ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಅಪ್ಡೇಟ್ಸನ್ನು ಪಡ್ಕೊಂಡು ಬಂದಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ಬಟ್ ಗೊತ್ತಿಲ್ಲ. ಬಟ್ ಆಬ್ವಿಯಸ್ಲಿ ಮಾತಾಡಿರ್ತಾರೆ ಸಿನಿಮಾದ ಬಗ್ಗೆ, ಏನು ಕೆಲಸಗಳನ್ನ ನಡೀತಾ ಇದೆ, ಈ ಇಯರ್ ಯಾವೆಲ್ಲ ಸಿನಿಮಾಗಳು ಬರ್ತದೆ. ಸೊ ಈ ರೀತಿ ಒಂದಷ್ಟು ಮಾತಾಡ್ಕೊಂಡು ಕೂಡ ಬಂದಿರ್ತಾರೆ. ಸೊ ಇದೆಲ್ಲದೂ ಕೂಡ ರಿಷಬ್ ಶೆಟ್ಟಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕಂದರೆ ರಕ್ಷಿತ್ ಶೆಟ್ಟಿ ಅವರ ಸಿನಿಮಾ ಬಂದೇ ಇಲ್ಲ, ತುಂಬ ವರ್ಷನೇ ಆಗಿದೆ. ಸೊ ಹೀಗಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ರಕ್ಷಿತ್ ಶೆಟ್ಟಿ ಅವರು ನೆಕ್ಸ್ಟು ಹೇಗೆ ಕಮ್ ಬ್ಯಾಕ್ ಮಾಡ್ತಾರೆ, ಅವ್ರ ಸಿನಿಮಾ ಯಾವುದು ಅಂತ. ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಕೂಡ ಹೇಳಿದರು, ಎಲ್ಲೋದ್ರು ರಕ್ಷಿತ್ ಶೆಟ್ಟಿ ಅವರು ಅಂತ ಒಂದು ಸಂದರ್ಶನದಲ್ಲಿ ಅವರು ಕೂಡ ಮಾತಾಡಿದರು. ಸೊ ಪ್ರತಿಯೊಬ್ಬರೂ ಕೂಡ ಎಲ್ಲದನ್ನು ಗಮನಿಸ್ತಾ ಇರ್ತಾರೆ, ಯಾರು ಏನೇನು ವರ್ಕ್ ಮಾಡ್ತಾ ಇದ್ದಾರೆ, ಯಾರು ಎಷ್ಟು ಬ್ಯುಸಿ ಇದ್ದಾರೆ, ಯಾರ ಸಿನಿಮಾ ಕಂಟೆಂಟ್ಗಳು ಹೇಗಿದೆ ಅನ್ನೋ ರೀತಿಯಲ್ಲಿ. ಅದರಲ್ಲೂ ಕೂಡ ಸ್ಪೆಷಲಿ ಈ ಶೆಟ್ಟಿ ಗ್ಯಾಂಗ್, ಶೆಟ್ಟಿ ಮಾಫಿಯಾ ಅಂತೆಲ್ಲ ಏನೇನು ಹೆಸರುಗಳನ್ನು ಇಟ್ಕೊಂಡು ಕರೆದಿದ್ರು, RRR ಲೈಕ್ ಈ ರೀತಿ. ಸೊ ಇವರ ಹೊಸತನದ ಬಗ್ಗೆ ಎಲ್ರಿಗೂ ಒಂದು ಎಕ್ಸೈಟ್ಮೆಂಟ್. ಯಾಕಂದರೆ ಆ ರೀತಿಯ ಫ್ರೆಶ್ ಕಂಟೆಂಟ್ಗಳನ್ನು ಇವ್ರು ತೆಗಿತಾ ಇದ್ರು. ಎಲ್ಲ ಹೊಸ ಟೀಮ್ನ ಕಟ್ಕೊಂಡು, ಹೊಸೊಬ್ಬರಿಗೆ ಅವಕಾಶವನ್ನು ಕೊಟ್ಕೊಂಡು, ಹೊಸತನದಿಂದಲೇ ಇವ್ರ ಸಿನಿಮಾಗಳು ಕೂಡಿರ್ತಾ ಇತ್ತು. ಒಂದು ರೀತಿಯಲ್ಲಿ ಕಿರಿಕ್ ಪಾರ್ಟಿಯಿಂದನೂ ಕೂಡ ಹೊಸತನವೇ ಜಾಸ್ತಿ ಆಗೋಗ್ಬಿಟ್ಟಿದೆ. ಒಂದಷ್ಟು ರಕ್ಷಿತ್ ಶೆಟ್ಟಿ ಅವ್ರ ಬಗೆಗಿನ ಒಂದಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿನ ಈ ಕಡೆ ರಿಷಬ್ ಶೆಟ್ಟಿ ಅವರು ಕೂಡ ಹೇಳಿರುವಂಥದ್ದು, ರಿಷಬ್ ಶೆಟ್ಟಿ ಅವ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಸ್ಟೋರಿನ ರಕ್ಷಿತ್ ಶೆಟ್ಟಿ ಅವ್ರು ಹೇಳಿರುವಂಥದ್ದು. ಈಗ ರಿಷಬ್ ಶೆಟ್ಟಿ ಅವರು ವೈಫ್ ಇದಾರಲ್ಲ, ಅವ್ರು ಕಂಪ್ಲೀಟ್ ಆಗಿ ರಕ್ಷಿತ್ ಶೆಟ್ಟಿ ಅವರಿಗೆ ಫ್ಯಾನ್ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಬಿಕಾಸ್ ರಕ್ಷಿತ್ ಶೆಟ್ಟಿ ಅವ್ರನ್ನ ಅಣ್ಣ ಅಂತ ಅವ್ರು ತುಂಬ ಇಷ್ಟಪಡ್ತಾರೆ. ಇದೇ ರೀಸನ್ನು. ಜೊತೆಗೆ ಅವ್ರ ಸಿನಿಮಾನೂ ಕೂಡ ಇವ್ರು ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಸೊ ಈಗ ಈ ಒಂದು ಪೋಸ್ಟ್ನ ಮೂಲಕ, ಕ್ಯಾಪ್ಷನ್ನ ಮೂಲಕ ಏನು ಇಷ್ಟು ದಿನ ರಕ್ಷಿತ್ ಶೆಟ್ಟಿ ಹಾಗೆ ರಿಷಬ್ ಅವ್ರು ಮಾತಾಡ್ತಾ ಇಲ್ವಂತೆ, ಜಗಳ ಆಡ್ಕೊಂಡಿದ್ದಾರಂತೆ, ಸಿನಿಮಾಗೆ ಸಂಬಂಧಪಟ್ಟಂತೆ ಕ್ಲಾಶ್ ಅಂತೆ, ಲೈಕ್ ಈ ರೀತಿ ಕಂತೆಗಳಿಗೆಲ್ಲ ಬ್ರೇಕ್ ಬಿದ್ದಿದೆ. ಜೊತೆಗೆ ಎಷ್ಟನ್ನ ಸಹಿಸ್ಕೋಬೇಕೋ ಅಷ್ಟನ್ನ ಈ ಮೂವರು ಕೂಡ ಸಹಿಸ್ಕೊಂಡಿದ್ದಾರೆ. ಬಿಕಾಸ್ ಯಾರೋ ಏನೋ ಹೇಳ್ತಾರೆ ಅಂತ ತಕ್ಷಣಕ್ಕೆ ಅದಕ್ಕೆ ರಿಯಾಕ್ಟ್ ಮಾಡೋಕ್ಕಾಗಲ್ಲ, ಅದಕ್ಕೆಲ್ಲ ಒಂದು ಟೈಮ್ ಬರಬೇಕು, ಆ ಟೈಮಲ್ಲೇ ರಿಯಾಕ್ಟ್ ಮಾಡಬೇಕು. ಸೊ ಇವತ್ತು ಆ ಟೈಮ್ ಬಂದಿದೆ. ಬಹಳ ತಿಂಗಳುಗಳ ನಂತರ ಕಾಂತಾರ ಚಾಪ್ಟರ್ 1 ಬಿಡುಗಡೆಯಾಗಿ ಎಷ್ಟು ತಿಂಗಳಾಯಿತು. ಸೊ ಅವಾಗಿಂದ ಕೂಡ ಸ್ಟಾರ್ಟ್ ಆಗಿದ್ದು ಇದೊಂದು ಟಾಕು. ಇಷ್ಟು ದಿನಗಳ ಕಾಲ ಸಹಿಸ್ಕೊಂಡು ಇವತ್ತು ಅದೊಂದು ರಿಪ್ಲೈನ ಕೊಟ್ಟಿದ್ದಾರೆ. ಬಹಳ ಫೈರ್ ಆಗಿ ರಿಪ್ಲೈ ಕೊಟ್ಟಿದ್ದಾರೆ ರಿಷಬ್ ಶೆಟ್ರು. ಸೊ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಿಕಾಸ್ ಇವರಿಬ್ಬರ ಸ್ನೇಹದಲ್ಲಿ ಯಾವುದೇ ಒಡಕಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಇವರಿಬ್ಬರ ಕಡೆಯಿಂದ ಹೆಚ್ಚು ಸಿನಿಮಾ ಬರಲಿ ಅನ್ನೋದು ನಮ್ಮ ಒಂದು ವಿಶ್. ಜೊತೆಗೆ ಸಾಕಷ್ಟು ಅಭಿಮಾನಿಗಳ ವಿಶ್ ಅಂತಲೇ ಹೇಳಬಹುದು. ಸೊ ರಕ್ಷಿತ್ ಶೆಟ್ಟಿ ಅವರು ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಈ ಇಯರ್ರೇ. ಆಲ್ರೆಡಿ ಅದನ್ನು ಒಂದೆರಡು ಕಡೆಗಳಲ್ಲಿ ಅಜ್ನೀಶ್ ಲೋಕನಾಥ್ ಅವರು ಹೇಳಿದರು, ರಿಚರ್ಡ್ ಆಂಟೋನಿ ಯಾವಾಗ ರಿಲೀಸ್ ಆಗುತ್ತೆ ಅಂದಾಗ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಹೇಳಿದರು. ಸೊ ಗೊತ್ತಿಲ್ಲ ಸಿನಿಮಾ ಯಾವಾಗ ಬರುತ್ತೆ ಅಂತ, ಈ ವರ್ಷನೇ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಕಾದ್ ನೋಡೋಣ ರಕ್ಷಿತ್ ಶೆಟ್ಟಿ ಅವರ
ಅಪ್ಡೇಟ್ಗಾಗಿ ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.